ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಅಕ್ವೇರಿಯಂ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೋ ಜನ ಮನೆಯಲ್ಲಿ ವಾಸ್ತುಗೋಸ್ಕರ ಅಕ್ವೇರಿಯಂ ಇಟ್ಟಿರ್ತಾರೆ, ಕೆಲವರು ಮಕ್ಳಿಗೆ ಇಷ್ಟ ಅಂತ ಅಕ್ವೇರಿಯಂ ತಂದಿಟ್ಟಿರ್ತಾರೆ, ಅದೇ ರೀತಿ ನಾನಾ ಕಾರಣಕ್ಕೆ ಅಕ್ವೇರಿಯಂ ಇಟ್ಟಿರ್ತಾರೆ. ಈಗ ಅಕ್ವೇರಿಯಂ ಯಾವ ಲಗ್ನದವ್ರಿಗೆ ಅಥವಾ ಯಾವ ರಾಶಿಯವ್ರಿಗೆ ಏನೆಲ್ಲ ರಿಸಲ್ಟ್ ಕೊಡುತ್ತೆ ನೋಡೋಣ. ಮೊದಲಿಗೆ ಮೇಷರಾಶಿ ಅಥವಾ ಮೇಷ ಲಗ್ನದವರು ಅಕ್ವೇರಿಯಂ ಇಟ್ಟಾಗ ಅವ್ರಿಗೆ ಮೇನ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಯಾರಿಗೆ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ ಮೇಷ ಲಗ್ನದವರು ಅಕ್ವೇರಿಯಂ ಇಡಿ ಮೆಂಟಲಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಅವ್ರಿಗೆ. ಅದೇ ರೀತಿ ನಿದ್ದೆ ಬರ್ದಿರೋರಿಗೆ ನಿದ್ದೆ ಬರುತ್ತೆ. ಫಾರಿನ್ಗೆ ಹೋಗ್ಬೇಕು, ಅಬ್ರಾಡ್ ಹೋಗ್ಬೇಕು, ಸ್ಟಡೀಸ್ಗಾಗಲಿ ಕೆಲ್ಸಕ್ಕಾಗಲಿ ಅನ್ನೋರಿಗೆ ಆಪರ್ಚುನಿಟಿ ಸಿಗುತ್ತೆ, ಅಂದ್ರೆ ಅಬ್ರಾಡ್ ಹೋಗೋ ಆಪರ್ಚುನಿಟಿ ಸಿಗುತ್ತೆ ಅಕ್ವೇರಿಯಂ ಇರೋದ್ರಿಂದ. ನೆಕ್ಸ್ಟ್ ಬರೋಣ ವೃಷಭ ಲಗ್ನ ಹಾಗೂ ರಾಶಿಯವರು ಅಕ್ವೇರಿಯಂ ಇಟ್ಟಾಗ ಅವ್ರಿಗೆ ಲಾಭ ಸಿಗಕ್ ಸ್ಟಾರ್ಟ್ ಆಗುತ್ತೆ. ಜಾಬ್ ಅಲ್ಲಿ ಇನ್ಕ್ರಿಮೆಂಟ್ ಸಿಗುತ್ತೆ, ಅಂದ್ರೆ ಕೆಲಸದಲ್ಲಿ ಸಂಬಳ ಹೆಚ್ಚಾಗ್ಬೋದು. ಅದೇ ರೀತಿ ಫ್ರೆಂಡ್ಸ್ ಇಂದ ಲಾಭ, ಅಕ್ಕ ಮತ್ತೆ ಅಣ್ಣ, ಎಲ್ಡರ್ ಸಿಸ್ಟರ್ ಹಾಗೂ ಎಲ್ಡರ್ ಬ್ರದರ್ ಇದ್ರೆ ಅವ್ರ ಕಡೆಯಿಂದ ಲಾಭ, ಅಥವಾ ಅವ್ರ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಬಿರುಕು ಬಿಟ್ಟಿದ್ರೆ ನಿಮ್ಮ ಅಣ್ಣನೋ ನಿಮ್ಮ ಅಕ್ಕನೋ ಮಾತಾಡ್ತಾ ಇಲ್ಲ ಅನ್ನೋದಾದ್ರೆ ಅಕ್ವೇರಿಯಂ ಇಟ್ಟು ನೋಡಿ ಮನೆಯಲ್ಲಿ, ಖಂಡಿತ ಸಂಬಂಧ ಸರಿ ಹೋಗುತ್ತೆ. ಮುಂದಿನ ಲಗ್ನ ಮಿಥುನ ಲಗ್ನದವರು ಹಾಗೂ ಮಿಥುನ ರಾಶಿಯವರು ಅಕ್ವೇರಿಯಂ ಇಟ್ಟಾಗ ಜಾಬ್ ಆಪರ್ಚುನಿಟೀಸ್ಗಳು ಜಾಸ್ತಿ ಸಿಗುತ್ತೆ. ಜಾಬ್ ಯಾರಿಗಿರಲ್ಲ ಅವರು ಜಾಬ್ ಟ್ರೈ ಮಾಡ್ತಾ ಇರೋರು ಅಕ್ವೇರಿಯಂ ಇಡಿ ಮಿಥುನ ಲಗ್ನದವರು ಕೆಲಸ ಸಿಗತ್ತೆ. ಅದೇ ರೀತಿ ನೇಮ್ ಅಂಡ್ ಫೇಮ್ ಬರುತ್ತೆ, ಎಲ್ಲ ಅನುಕೂಲಗಳು ಚೆನ್ನಾಗಿದೆ. ಮಿಥುನ ಲಗ್ನದವರು ಅಕ್ವೇರಿಯಂ ಇಡಬಹುದು. ನೆಕ್ಸ್ಟ್ ಕಟಕ ಲಗ್ನದವರು ಅಕ್ವೇರಿಯಂ ಇಟ್ಟಾಗ ಅಬ್ರಾಡ್ ಹೋಗೋ ಚಾನ್ಸಸ್ ಸಿಗುತ್ತೆ ಅವ್ರಿಗೂ. ಅದೇ ರೀತಿ ಹೈಯರ್ ಸ್ಟಡೀಸ್ ಯಾರಾದ್ರೂ ಮಾಡಬೇಕು ಅಂತ ಕಟಕ ಲಗ್ನದವರು ಹೈಯರ್ ಸ್ಟಡೀಸ್ಗೆ ಆಪರ್ಚುನಿಟೀಸ್ಗಳು ಸಿಗುತ್ತೆ. ಹೈಯರ್ ಸ್ಟಡೀಸ್ ಚೆನ್ನಾಗಿ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಗುರು ಹಿರಿಯರಿಂದ ಆಶೀರ್ವಾದ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಗುರು ಹಿರಿಯರದ್ದು ಸಂಬಂಧಗಳು ಸರಿ ಹೋಗುತ್ತೆ. ಇದೇ ರೀತಿ 4 ಲಗ್ನ ಹಾಗೂ 4 ರಾಶಿಗಳಿಗೆ ಅಕ್ವೇರಿಯಂ ಇಡೋದ್ರಿಂದ ಏನೇನೆಲ್ಲ ರಿಸಲ್ಟ್ ಸಿಗುತ್ತೆ ಅಂತ ನೋಡಿದ್ರಲ್ಲ. ಇನ್ನು ಮುಂದೆ ಲಗ್ನಗಳು ಹಾಗೂ ರಾಶಿಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರ್ಯಾರಿಗೆ ಅವ್ರ ಲಗ್ನ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ರಾಶಿ ಗೊತ್ತಿಲ್ಲ ಅಂತಿರೋ ಅವರೆಲ್ಲ ನಿಮ್ಮ ಹಾರೋಸ್ಕೋಪ್ ಚೆಕ್ ಮಾಡಿಸ್ಬೇಕು ಅನ್ನೋದಾದ್ರೆ ನಮ್ಮ ಕ್ರಮದಲ್ಲಿ ಅಸ್ಟ್ರೋನಿಮರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಜಾತಕದ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಇನ್ನು ಹೊಸದಾಗಿ ವಾಸ್ತು ಸ್ಟಾರ್ಟ್ ಮಾಡಿದ್ದೀವಿ ಕಾಮಧೇನು ಅಸ್ಟ್ರೋನಿಮರ್ಜಿಂದ. ತಿಂಗಳಿಗೆ 4 ವಿಸಿಟ್ ಅಪಾಯಿಂಟ್ಮೆಂಟ್ ಬುಕ್ ಆದವ್ರಿಗೆ ತಿಂಗಳಿಗೆ 4 ದಿವಸ ವಾಸ್ತು ವಿಸಿಟ್ ಹೋಗ್ಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇದ್ದೀವಿ. ಸೊ ಯಾರೆಲ್ಲ ವಾಸ್ತುವಿಂದ ಪ್ರಾಬ್ಲಮ್ ಇದೆ ಮನೆಯಲ್ಲಿ ಅಂತ ಅನ್ಕೊಂತ ಇರ್ತೀರೋ ಅವರೆಲ್ಲ ವಾಸ್ತು ಚೆಕ್ ಮಾಡಿಸೋದಾದ್ರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬಹುದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಏನಾದ್ರು ವಾಸ್ತು ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ, ಗೋಡೆ ಹೊಡೆದಾಕ್ತೀರಾ ಅಥವಾ ಏನು ಕೆಡುತ್ತೀರಾ, ಸಿಂಪಲ್ ಸೊಲ್ಯೂಷನ್ಸ್ ಇಂದ ನೀವು ವಾಸ್ತು ರೆಮಿಡಿ ಮಾಡ್ಕೊಡಲಾಗುತ್ತೆ. ಇನ್ಯಾಕ್ ತಡ, ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.